ನೋಡಿ ಸ್ನೇಹಿತರೆ, ಇದು ಹಾಲು ಕುರುಟಗನ ಬಳ್ಳಿ ಅಂತ ಕರಿತೀವಿ. ಇದು ಇನ್ನೊಂದು ಹೆಸರಲ್ಲಿ ಜುಟ್ವೆ ಸೊಪ್ಪು ಅಂತಲೂ ಕರಿತೀವಿ. ನೋಡಿ, ಇದನ್ನು ನಾವು ಕಿತ್ತರೆ ಹಾಲು ಬರುತ್ತೆ. ನೋಡ್ಕೊಳ್ಳಿ, ನೋಡಿದ್ರಾ? ಇದಕ್ಕೆ ಹಾಲೆ ಬಳ್ಳಿ ಅಂತಲೂ ಕರೀತಾರೆ, ಹಾಲು ಕುರುಟಗಿನ ಬಳ್ಳಿ ಅಂತಲೂ ಕರೀತಾರೆ, ಅದೇ ರೀತಿ ಜುಟ್ವೆ ಸೊಪ್ಪು ಅಂತಲೂ ಕರೀತಾರೆ. ಇದು ಎಂತೆಂತಕ್ಕೆ ಯೂಸ್ ಆಗುತ್ತೆ, ಯಾವ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೋದು ಅಂತ ನಾನು ವಿವರಣೆ ಕೊಡ್ತಾ ಬರ್ತೀನಿ. ಇದು ಹಾಲು ಕುರುಟಗನ ಬಳ್ಳಿ. ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಅದನ್ನು ಕೆಲವರು ಭಯ ಬೀಳ್ತಾರೆ. ಸರ್, ನೀವು ಹೇಳಿದ್ದೀರಲ್ಲ, ಈ ಸೊಪ್ಪನ್ನ ನಾವು ಮಾಡ್ಕೊಂಡ್ರೆ ಏನೋ ಸಮಸ್ಯೆ ಆಗ್ಬೋದೇನೋ, ಏನಾಗುತ್ತೋ ಏನೋ ಎತ್ತೋ ಅಂತ ಭಯ ಬೀಳ್ತಿರ್ತಾರೆ. ಅಂಥ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಏನಾದರೂ ಸಮಸ್ಯೆ ಇದ್ದರೆ ನಾವು ಮೊದಲೇ ಹೇಳ್ಬಿಡ್ತೀವಿ, ಇಂಥ ಸಮಸ್ಯೆ ಇದೆ, ಯಾವುದೇ ಕಾರಣಕ್ಕೂ ನೀವು ಇದನ್ನು ಬಳಸ್ಕೋಬೇಡಿ ಅಂತ ನಾವು ಹೇಳ್ಬಿಡ್ತೀವಿ. ಅಕಸ್ಮಾತ್ ಇಲ್ಲದೆ ಇದ್ದಾಗ ನೀವು ಬಳಸ್ಕೋಬೋದು, ಏನು ಸಮಸ್ಯೆ ಇಲ್ಲ. ಇದು ಎಂತಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ, ಹೆಣ್ಣು ಮಕ್ಕಳಲ್ಲಿ PCOD ಪ್ರಾಬ್ಲಮ್ ಅಂತ ಕರೀತಾರೆ. ಕೆಲವರಿಗೆ ತುಂಬ ವರ್ಷಗಳಾದರೂ ಮಕ್ಕಳಾಗೋದಿಲ್ಲ. ಥೈರಾಯ್ಡ್ ಪ್ರಾಬ್ಲಮ್ಮು ಹೆಣ್ಣು ಮಕ್ಕಳಲ್ಲಿ. ಹಂಗೂ ಇದ್ದಾಗ ಏನಾಗುತ್ತಂದರೆ ಮುಟ್ಟೊಟ್ಟೆ ನೋವು ಬರ್ತಕ್ಕಂಥದ್ದು. ಮೊಟ್ಟೆ ನೋವು ಬಂದಾಗ ಅಥವಾ ಹೆಚ್ಚು ಕಮ್ಮಿ ಒಂದು ವಾರಗಟ್ಟಲೆ ಸಮಸ್ಯೆಗಳು ಬೀಳ್ತಾ ಇರ್ತದೆ. ಕೆಂಪು ಬಿಳುಪು ಹೋಗ್ತಾ ಇರ್ತಕ್ಕಂಥದ್ದು, ಇಂಥ ಸಮಸ್ಯೆಗಳು ಬಹಳಷ್ಟು ಇರ್ತವೆ. ಅದರಲ್ಲಿ ಈ PCOD ಪ್ರಾಬ್ಲಮ್ ಒಂದು. PCOD ಪ್ರಾಬ್ಲಮ್ ಅಂದರೆ ನೋಡಿ, ಗಂಡಸರಲ್ಲಿರ್ತಕ್ಕಂಥ ವೀರ್ಯ ಕಣಗಳು ಗರ್ಭದಲ್ಲಿ ಸೇರಿದ ಕೂಡಲೇ ಅಲ್ಲಿ ಒಂದು ಇನ್ಫೆಕ್ಷನ್ ಥರ ಸಣ್ಣ ಸಣ್ಣ ಕ್ರಿಮಿಗಳು, ಹುಳುಗಳ ಥರ ಇರ್ತವೆ. ಅದನ್ನು ಈ ವೀರ್ಯ ಕಣಗಳನ್ನು ಭಕ್ಷಣೆ ಮಾಡೋದ್ರಲ್ಲಿ ಇರ್ತವೆ, ಅಂದರೆ ಅವನ್ನು ತಿಂದಾಕ್ತವೆ. ಆವಾಗ ಅಲ್ಲಿರ್ತಕ್ಕಂಥ ಗರ್ಭ ನಿಲ್ಲದೇ ಇರತಕ್ಕಂಥ ಸಮಸ್ಯೆಗಳು, ಅದನ್ನು PCOD ಪ್ರಾಬ್ಲಮ್ಮು, ಅಲರ್ಜಿ, ಇನ್ಫೆಕ್ಷನ್ನು. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಮಕ್ಕಳು ಇದು ಈ ವೀರ್ಯಕಣಗಳು ಒಳಕ್ಕೆ ಹೋದ ಕೂಡಲೇ ಏನಾಗುತ್ತೆ ಅಂತಂದರೆ, ಅಲ್ಲಿ ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ವೀರ್ಯಕಣಗಳಿಗೆ ಆ್ಯಕ್ಟಿವ್ ಸೆಲ್ಸ್ ಅಂತ ಕರೀತಾರೆ. ಅವು ಆ್ಯಕ್ಟಿವ್ ಆಗದೆ ಗರ್ಭದಲ್ಲಿ ಅದನ್ನು ಏನಾಗುತ್ತದೆ, ನಾನ್ ಮೋಟಿಲಿಟಿ ಅಂತ ಕರಿತಿರ್ತಾರೆ ಇಂಗ್ಲೀಷಲ್ಲಿ. ಅಂದರೆ ಅದಕ್ಕೆ ಬಾಲ ಇದ್ದರೆ ತಲೆ ಇರಲ್ಲ, ತಲೆ ಇದ್ದರೆ ಬಾಲ ಇರಲ್ಲ. ಅಂಥ ಸಮಸ್ಯೆಗಳಿರ್ತಕ್ಕಂಥವಕ್ಕೆ ನಾನ್ ಮೋಟಿಲಿಟಿ ಅಂತ ಕರಿತಾ ಇರ್ತಾರೆ. ಅಂಥ ಸಮಸ್ಯೆಗಳಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನೋಡಿ, ನಾನು ಈ ಒಂದು ಬಳ್ಳಿನ ತೋರಿಸ್ತೀನಿ. ಇದನ್ನು ನಿಮಗೆ ನೀವು ಮಾಡ್ಕೋಬೋದು ಮನೆಯಲ್ಲಿ. ಕಾರಣ ಏನು ಅಂತಂದರೆ, PCOD ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಔಷಧಿಗಳು ಇದ್ದಾವೆ ನಮ್ಮಲ್ಲಿ. ನಿಮಗೆ ನೀವಾಗಿ ಮಾಡ್ಕೊಳ್ಳೋದ್ರಲ್ಲೂ ಒಂದು ಅದ್ಭುತವಾದ ಅನುಭವ ಇರುತ್ತೆ. ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ, ಈ ಸೊಪ್ಪನ್ನ ಒಂದು ಇಡಿಯಷ್ಟು ತಗೊಳ್ಳಿ. ಈ ಸೊಪ್ಪು ಕಿತ್ಕೊಂಡು ಚೆನ್ನಾಗಿರ್ತಕ್ಕಂಥದ್ದು ತಗೊಂಡು ಒಂದು ಇಡಿಯಷ್ಟು ತಗೊಂಡು ಹೆಣ್ಣು ಮಕ್ಕಳು ಮುಟ್ಟು ಆಗಿದ ಕೂಡಲೇ ಏನು ಮಾಡಬೇಕು ಅಂತಂದರೆ, ಸ್ನಾನ ಮಾಡಿಕೊಂಡು ಹೊರಗಡೆ ಬಂದ ಕೂಡಲೇ ಆ ಹೆಣ್ಣು ಮಗನ ಹೊಸಲಲ್ಲಿ ಕೂರಿಸ್ಕೋಬೇಕು. ಈ ಕಡೆ ಒಂದು ಕಾಲು, ಆ ಕಡೆ ಒಂದು ಕಾಲು, ದ್ವಾರ ಬಾಗಿಲು ಅಂತ ಕರಿತೀವಿ, ಮೇಯ್ನು ಮೂಲ ಬಾಗಿಲು. ಆ ಜಾಗದಲ್ಲಿ ಒದ್ದೆ ಬಟ್ಟೆ ಇರಬೇಕು. ಒದ್ದೆ ಬಟ್ಟೆಯನ್ನು ಚೇಂಜ್ ಮಾಡಬಾರ್ದು. ಸ್ನಾನ ಮಾಡ್ಕೊಂಡು ಬಂದ ಕೂಡಲೇ ಈ ಔಷಧಿ ರೆಡಿ ಇಟ್ಕೊಂಡಿರಬೇಕು. ಇಟ್ಕೊಂಡಿದ್ದು ಏನು ಮಾಡಬೇಕು ಅಂದರೆ, ಈ ಕಡೆ ಒಂದು ಕಾಲು, ಆ ಕಡೆ ಒಂದು ಕಾಲು ಹಾಕ್ಬಿಟ್ಟು ಕೂರಿಸ್ಬಿಟ್ಟು 3 ಉಂಡೆ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇವಾಗ. ಈ ಒಂದು ಹಿಡಿಯಷ್ಟು ಸೊಪ್ಪು ತಗೊಳ್ಳಿ. ನಾಟಿ ಹಸುವಿನ ತುಪ್ಪ ತಗೊಂಡು ಈ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಹುರಿದು ಬಿಡಿ. ಇದಕ್ಕೆ ಜೀರಿಗೆ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕ್ಬಿಟ್ಟು 2 ಚೆನ್ನಾಗಿ ಕುಟ್ಬಿಟ್ಟು ನುಣುಪಾಗಿ ನೈಸಾಗಿ ಉಂಡೆ ಮಾಡಬೇಕು. 3 ಉಂಡೆ ಮಾಡ್ಕೊಳ್ಳಿ. ಗೋಲಿ ಗಾತ್ರದಲ್ಲಿ 3 ಉಂಡೆ ಮಾಡ್ಕೊಳ್ಳಿ. ಒಂದು ಹೆಬ್ಬೆಟ್ಟು ಈ ಸೈಜ್ ಇರಲಿ, ಹೆಬ್ಬೆಟ್ಟು ಗಾತ್ರ ಒಂದಿಷ್ಟು ಸಪ್ಪ ಇರಲಿ. ಅದು 3 ಉಂಡೆ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಹೆಣ್ಣು ಮಗ ಸ್ನಾನ ಮಾಡ್ಕೊಂಡು ಬಂದ ಕೂಡಲೇ ಈ ಕಡೆ ಒಂದು ಕಾಲು, ಆ ಕಡೆ ಒಂದು ಕಾಲು ಹಾಕ್ಕೊಂಡು ಹೊಸಲ ಮೇಲೆ ಕೂತ್ಕೊಂಡಾಗ ಗಂಡಸರು ಯಾರು, ಆ ಹೆಣ್ಣು ಮಗಳ ಪತಿ ಆಗಿರ್ತಕ್ಕಂಥವ್ರು, ಗಂಡನ ಆಗಿರ್ತಕ್ಕಂಥವ್ರು ಈ ಉಂಡೆನ ಬಾಯಿಗೆ ಹಾಕ್ಬಿಟ್ಟು, ಆ ಹೆಣ್ಣು ಮಗ ಮುಟ್ಟಬಾರ್ದು, ಬಾಯಿಗೆ ಹಾಕ್ಬಿಟ್ಟು ನೀರು ಕುಡಿಯೋದಕ್ಕೆ ಕೊಟ್ಟಾಗ ಈ 3 ಉಂಡೆನೂ ತಗೊಂಡು ಆ ಒಂದು 5 ದಿನಗಳ ಕಾಲ ಪಥ್ಯ ಕಂಪಲ್ಸರಿ ಇರಲೇಬೇಕು. ಪಥ್ಯ ಅಂದರೆ ಏನಪ್ಪ ಅಂತಂದರೆ, ಬರೀ ತೊಗರಿಬೇಳೆ ಸೀಸಾರು, ಸಪ್ಪೆ ಊಟ, ಬೇರೆ ಏನು ತಗೋಬಾರ್ದು. ತುಪ್ಪ ತಗೋಬೋದು. ಡೈಲಿ ತುಪ್ಪ ತಗೊಳ್ಳಿ ಅದ್ರ ಜೊತೆಗೆ ಬೇಕು ಅಂದರೆ ಲೈಟಾಗಿ ಮೆಣಸು, ಜೀರಿಗೆ ಇವು ಮಾತ್ರನೇ ಲೈಟು ಖಾರ ಇಟ್ಕೋಬೇಕು. ಹಸಿ ಮೆಣಸಿನ್ಕಾಯಿ ಆಗಲಿ, ಒಣಮೆಣಸಿನ್ಕಾಯಿ ಆಗಲಿ ಖಾರ ಯಾವುದು ಬೆಳೆಸಬಾರ್ದು. ಈ ರೀತಿ 5 ದಿನಗಳ ಕಾಲ ಇದ್ದು ಆ ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸ್ಕೋಬೋದು. ಇದು PCOD ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ. ಈ ರೀತಿ ಕೆಲವರಿಗೆ 1 ತಿಂಗಳಲ್ಲೇ ಮುಟ್ಟು ನಿಲ್ಲುತ್ತೆ, ಇನ್ನು ಕೆಲವರಿಗೆ 2 ತಿಂಗಳು, ಇನ್ನು 3 ತಿಂಗಳಲ್ಲಿ. ಸಮಸ್ಯೆ ಜಾಸ್ತಿ ಇರ್ತಕ್ಕಂಥ 3 ತಿಂಗಳ ಗಂಟ ತಗೊಂಡಾಗ ಆ ಸಮಸ್ಯೆ ಪರಿಪೂರ್ಣವಾಗಿ ನಿಮಗೆ ವಾಸಿ ಆಗ್ತಾ ಬರ್ತದೆ.
ಮತ್ತು ಮಕ್ಕಳಾಗೋದಕ್ಕೆ ತುಂಬ ಅದ್ಭುತವಾಗಿ ಗರ್ಭಶೋಧ ಅಂತ ಕರಿತೀವಿ ಇದನ್ನು. ಆ ಶೋಧ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಬಂದರೆ ನಿಮಗೆ ಮಕ್ಕಳು ಕಂಪಲ್ಸರಿ ಆಗ್ತವೆ. ಇದು ಯಾವುದೇ ಕಾರಣಕ್ಕೂ ನೋಡಿ, ಗಿಡಮೂಲಿಕೆಗಳಲ್ಲಿ ಮಹತ್ವವಾದ ಒಂದು ಶಕ್ತಿ ಇದೆ. ಯಾವ ಸಮಸ್ಯೆಗೆ ಏನು ಬಳಸ್ಕೊಂಡಾಗ ಆ ಸಮಸ್ಯೆನ ಬಗೆಹರಿಸೋ ಗುಣ ಅವುಗಳಲ್ಲಿದ್ದಾವೆ. ಈ ಒಂದು ವಿಡಿಯೋನ ನಿಮಗೆ ನೀವಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ. ಕರೆಕ್ಟಾಗಿ ಪಥ್ಯ ಇದ್ದು ಔಷಧಿ ತಗೊಂತ ಬಂದರೆ ನಿಮ್ಮಲ್ಲಿರ್ತಕ್ಕಂಥ PCOD ಸಮಸ್ಯೆ ಆಗ್ಬೋದು, ಅಲರ್ಜಿ ಆಗ್ಬೋದು, ಏನೇ ಇರಲಿ ಅದು ಕ್ಲಿಯರ್ ಆಗ್ತಾ ಬರ್ತವೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.